ಎಸ್, ಸಹಜವಾಗಿರುವಂತಹ ಒಂದು ಪ್ರಶ್ನೆ. ಪ್ರತಾಪ್ ಅವರಿಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗೋ ಸಂದರ್ಭದಲ್ಲಿ ನಿಮಗನ್ನಿಸ್ತಿದೆಯಾ ನಾನೇನಾದರೂ ಮೋಸ ಮಾಡಿದ್ದೀನ ಅಥವಾ ಮುಂದೇನು ಸರಿಪಡಿಸ್ಕೋಬೇಕು, ಈ ಥರದ ಸಮಾಜದಲ್ಲಿ ಯಾವ ರೀತಿ ಸನ್ನಿವೇಶಗಳನ್ನು ಮುಂದಿನ ದಿನಗಳಲ್ಲಿ ನಾನು ಫೇಸ್ ಮಾಡಬೇಕು ಅಂತ ಲೆಕ್ಕಾಚಾರಗಳು ಶುರುವಾಗಿದೆ ಅಂತ? ಸರ್, ಅದ್ರ ಬಗ್ಗೆ ಆ ಮನೆ ಒಳಗಡೆ ನಾನು ಮಾತಾಡಿ ಎಲ್ಲ ವಿಚಾರನೂ ಮುಗಿಸಿದ್ದೀನಿ. ಪ್ರೆಸ್ ಮೀಟಲ್ಲೂ ಎದ್ದು ನಿಂತು ನಾನು ಮಾತಾಡಿದ್ದೀನಿ. ಆ ವಿಷಯ ಮುಗಿದ ಮೇಲೆ ಪದೇ ಪದೇ ಆ ವಿಷಯನ ಮಾತಾಡೋದು ಸರಿ ಇರಲ್ಲ. ನೋ ಕಮೆಂಟ್ ಸರ್. ಎಸ್, ಫೈನಲಿ ಒಂದು ಬಿಗ್ ಬಾಸ್ ಏನನ್ನ ಬದಲಾಯಿಸ್ತು ಪ್ರತಾಪ್ ಜೀವನದಲ್ಲಿ ಅನ್ನುವಂಥದ್ದು? ಬಿಗ್ ಬಾಸ್ ಬಗ್ಗೆ ಇದ್ದಿದ್ದಂಥ ಪರಿಕಲ್ಪನೆ ನನಗೆ ಬದಲಾಗೋಯ್ತು. ಆ ಶೋಲಿ ಪ್ರಕಾಶ್ ಸರ್ ಡೈರೆಕ್ಟ್ರು, ಯಶವಂತಣ್ಣ, ಹೇಮಂತಣ್ಣ, 3 ಜನ ತಂಡದಲ್ಲಿ ಕೆಲಸ ಮಾಡಿದವರು, ಆ ಶೋ ಬಗ್ಗೆ ನಂಗೆ ಇದ್ದಂಥ ಪರಿಕಲ್ಪನೆ ಬದಲಾಗೋಯ್ತು. ಒಂದು ಭಯದಲ್ಲೇ ಹೋದೆ ಸರ್, ನಿಜವಾಗ್ಲೂ ಒಂದು ಭಯದಲ್ಲೇ ಹೋದೆ. ಉಳಿತೀನಿ ಅಂತನೂ ಕಾನ್ಫಿಡೆನ್ಸ್ ಇರಲಿಲ್ಲ. ಇಷ್ಟು ವಾರ ಉಳಿದಿದ್ದೆ. ನನ್ನನ್ನು ಜನಗಳ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಬಿಗ್ ಬಾಸ್ ತಂಡಕ್ಕೆ, ಕಲರ್ಸ್ ಕನ್ನಡ ವಾಹಿನಿಗೆ, ಸುದೀಪ್ ಸರ್ಗೆ ನಾನು ಋಣಿಯಾಗಿರ್ತೀನಿ ಸರ್.